ನಟರಾಜ್ ಭಾಗವತ್ ಹೇಳಿದರು, ಮೋದಿ ವಿರುದ್ಧ. ನಾನು ಹೇಳಿದೆ, ನನ್ನ ಪ್ರಾಣ ಹೋದರೂ ಮೋದಿ ವಿರುದ್ಧ ಹೋಗಲ್ಲ. ನನಗೆ ಹಾರ್ಟ್ ಇದೆ, ನಿಮ್ಮೆಲ್ರಿಗೂ ಹೃದಯ ಇದೆ. ಹೃದಯ ಬಗೆದ್ರೆ ಒಂದು ಕಡೆ ಶ್ರೀರಾಮ, ಮತ್ತೊಂದು ಕಡೆ ಮೋದಿ. ಇದು ನನ್ನ ಜೀವನದಲ್ಲ ತಗೊಂಡ್ರಂಥ ಸಿದ್ಧಾಂತ. ಯಡಿಯೂರಪ್ಪನವರ ಹೃದಯ ಬಗೆದ್ರೆ ಎರಡು ಮಕ್ಕಳು ಒಂದು ಕಡೆ, ಮತ್ತೊಂದು ಕಡೆ ಶೋಭಕ್ಕ ಅಂತ ಕಾರ್ಯಕರ್ತರು ಹೇಳ್ತಾರೆ, ನಾನಲ್ಲ. ಇದು ಯಾವ ನ್ಯಾಯ ರೀ? ನೋಡ್ತಾ ಸುಮ್ಮನೆ ಕೂತ್ಕೋಬೇಕಾ? ನನ್ನ ರಕ್ತ ಈ ಸಂಘಟನೆ ಉಳಿಬೇಕು. ಒಬ್ಬ ವ್ಯಕ್ತಿ ಕೈಯಲ್ಲಿ, ಒಂದ ವಂಶದ ಕೈಯಲ್ಲಿ ಅಧಿಕಾರ ಇದೆ ಅಂತ ಮೋದಿಯವರು ಹೇಳಿದಾಗ, ನನ್ನ ಕಣ್ಣೆದುರಿಗೆ ನೋಡ್ತಾ ಇರೋಂಥದ್ದು ಒಂದು ವಂಶದ ಕೆಳಗೆ ಈ ಪಕ್ಷ ಸಿಕ್ಕಾಗ ತಮಗೆ ಬೇಕಾದಂಥ ವ್ಯಕ್ತಿಗಳಿಗೆ, ನೆನ್ನೆ ತಾನೇ ಯಡಿಯೂರಪ್ಪನವರು ಇನ್ನೂ ಸ್ಟೇಟ್ಮೆಂಟ್ ಕೊಟ್ಟರು, ಕೇಂದ್ರದವರು ಎಲ್ಲ ಟಿಕೆಟ್ ತೀರ್ಮಾನ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಎಲ್ಲ ಕಡೆನೂ ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಪ್ರಕಾರ ಟಿಕೆಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ನಿನ್ನೆ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ನ ಯಡಿಯೂರಪ್ಪನ ತೀರ್ಮಾನ ಮಾಡಿದ್ದಾರೆ. ಯಾವ ಕೇಂದ್ರದವ್ರು ಕೇಳಿದಿರಿ? ಇಡೀ ಬೆಳಗಾವಿಯಿಂದ ಫೋನು. ಇವತ್ತು ಮಧ್ಯಾಹ್ನ ನಮ್ಮ ಮನೆಗೆ ಒಬ್ಬರು ಹಿರಿಯರು ಬಂದಿದ್ರು, ಟಿವಿನಲ್ಲಿ ಬೇರೆ ಬೇರೆ ಬಂತು, ಇರಲಿ, ಬೆಳಗಾಂ ಕಡೆಯವರು. ನಾನು ಹೇಳಿಕೊಟ್ಟಿರೋದು ಹಿಂದಿನ ಕಾಂಗ್ರೆಸ್ಸಿನ ವ್ಯವಸ್ಥೆ, ಈಗಿನ ಕಾಂಗ್ರೆಸ್ಸಿನ ವ್ಯವಸ್ಥೆ. ಮೋದಿ ಹೇಳ್ತಾ ಇದ್ದಾರೆ, ನನ್ನ ಭಾರತ ಅದೇ ನನ್ನ ಪರಿವಾರ.